ಇರೋದ್ರಿಂದ ಚೋಲೆ ಮಸಾಲ ಮಾಡೋದು ತೋರಿಸ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ. ಚೋಲೆ ಮಸಾಲಕ್ಕೆ ಎಣ್ಣೆನೇ ಹಾಕೋದು, ಬಟರ್ ಏನೂ ಹಾಕಲ್ಲ, ಬೆಣ್ಣೆ ತುಪ್ಪ ಏನೂ ಹಾಕಲ್ಲ, ಆಯಿಲೇ ಹಾಕೋದು. ಎಣ್ಣೆ ಕಾಯ್ತಾ ಇದೆ. ಈಗ ಸಣ್ಣದಾಗಿ ಹೆಚ್ಚಿರೋ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಬೇಕಾದ್ರೆ ನೀವು ಪೇಸ್ಟ್ ಮಾಡೋ ಹಾಕ್ಬೋದು, ನಾನು ಪೇಸ್ಟ್ ಮಾಡಿ ಹಾಕ್ತಿಲ್ಲ, ಸ್ವಲ್ಪ ಬಾಯಿಗೆ ಸಿಗಲಿ ಅಂತೇಳ್ಬಿಟ್ಟು ಒಂದು ಆನಿಯನ್ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗಲಿ. ಈಗ ಹಸಿಮೆಣ್ಸಿನ್ಕಾಯಿನ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಾಗೆ. ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈಗ ಇದು ಟೊಮೊಟೊ ಹಾಕ್ತಾಯಿದ್ದೀನಿ, ಅಂದರೆ ಪ್ಯೂರಿ ಮಾಡಿನೂ ಹಾಕ್ಬೋದು, ನಾನು ಸಣ್ಣಗೆ ಕಟ್ ಮಾಡಿದ್ದೀನಿ. ಸ್ವಲ್ಪ ಅದನ್ನೇ ಕ್ಲೀನಾಗಿ ಸ್ಮ್ಯಾಶ್ ಮಾಡೋಕ್ಕೆವರೆಗೂ ಬೇಯಿಸಿದ್ರಾಯ್ತು ಅಂತ. ಇದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಚೂರೇ ಹಾಕ್ತೀನಿ. ಇದು ನಾನು ಚೋಲೆ ಪ್ರಿಮಿಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಹೋಟೆಲ್ ಸ್ಟೈಲ್ದು. ಈ ಪ್ರಿಮಿಕ್ಸನ್ನು ರೆಡಿ ಇತ್ತು ಅಂದರೆ ನಿಮಗೆ ಚೋಲೆ ಮಾಡೋದು ತುಂಬ ಈಸಿ ಆಗುತ್ತೆ. ಈಗ ಇದಕ್ಕೆ ಈ ಚೋಲೆ ನೀರನ್ನೇ ಬೇರೆ ಎಕ್ಸ್ಟ್ರಾ ನೀರು ಹಾಕಿ ಕಲಿಸ್ತಾ ಇಲ್ಲ. ಚೋಲೆ ಬೇಯಿಸಿದ ನೀರು ಇರುತ್ತಲ್ಲ, ಕಡಲೆಕಾಳ್ದು, ಅದನ್ನೇ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಗ್ಲಾಸ್ ಇದೆ. ಒಂದು 100 ಗ್ರಾಮು ಚೋಲೆ ನೆನೆಸಿರೋದಕ್ಕೆ 150 ಗ್ರಾಮು ಚೋಲೆ ಮಸಾಲ ಹಾಕಬೇಕು. ಇದು 250 ಇದೆ, ಸೊ ಹಾಗಾಗಿ ಇನ್ನೊಂದು ಗ್ಲಾಸು ವಾಟರ್ ಹಾಕ್ತೀನಿ. ಇದು ಪ್ಲೇನ್ ವಾಟ್ರ್. ಇದು ಒಂದು ಅರ್ಧ ಹಾಕಿರ್ತೀನಿ. ಗ್ರೇವಿ ನೋಡಿಬಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ನೋಡಿಬಿಟ್ಟು ಅದಕ್ಕೆ ಸರಿಯಾಗಿ ಮಾಡ್ತೀನಿ. ಇದು ಬ್ರೌನ್ ಗ್ರೇವಿ ಅಂತ. ಇದರಲ್ಲಿ ನೀವು ದಾಲ್ ಮಖನಿ ಮಾಡ್ಬೋದು. ಈ ಕಾಳುಗಳು ಏನಿರುತ್ತೆ ಅದರಲ್ಲಿ ಏನು ಸ್ಪೆಷಲ್ ಇದನ್ನು ಮಾಡ್ತೀರೋ ಅದನ್ನೆಲ್ಲ ಮಾಡ್ಬೋದು ಇದರಲ್ಲಿ. ಈಗ ಸದ್ಯದಲ್ಲಿ ಚೋಲೆ ಮಸಾಲ ತೋರಿಸ್ತೀನಿ. ನೆಕ್ಸ್ಟು ಇದರಲ್ಲೇ ಇದೇ ಪ್ರಿಮಿಕ್ಸಿಂದ ದಾಲ್ ಮಖನಿ ಮಾಡೋದು ತೋರಿಸ್ತೀನಿ. ಇದು ಚೆನ್ನಾಗಿ ಬೇಯಲಿ ಸ್ವಲ್ಪ. ಇದು ಸ್ವಲ್ಪ ಚೋಲೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಇದು ಬೇಯಿಸಿಟ್ಕೊಂಡಿರೋ ಚೋಲೆ ಇದು. ಈಗ ಇದು ಚೋಲೆ ಮಸಾಲ ಹಾಕ್ತಾಯಿದ್ದೀನಿ. ಕಲರ್ ಬೇಕಿದ್ದರೆ ಹಾಕ್ಬೋದು, ಹೋಟೆಲಲ್ಲಿ ಹಾಕ್ತಾರೆ, ಬಟ್ ನಾನು ಇದನ್ನು ನ್ಯಾಚುರಲ್ ಆಗಿರೋಕ್ಕೋಸ್ಕರ ಹಾಕ್ತಾಯಿಲ್ಲ. ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ಚೋಲೆ ಪಿಂಡಿನೂ ಅಂತಾರೆ. ಅದೇ ಇದ್ರ ಕಡೆಗೆಲ್ಲ, ಪಂಜಾಬ್ ಕಡೆಗೆಲ್ಲ ಮಾಡ್ತಾರಲ್ಲ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆಯಲ್ಲ, ಉಪ್ಪು ಕಡಿಮೆ ಆಗಿದ್ದರೆ
ಸ್ವಲ್ಪ ಬೇಕು, ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಚೋಲೆ ರೆಡಿಯಾಗಿದೆ. ಸ್ಪೈಸಿ ಆಗಿ ತುಂಬ ಚೆನ್ನಾಗಾಗಿದೆ ಚೋಲೆ ಮಸಾಲ. ಈಗ ಇದನ್ನು ಸ್ವಲ್ಪ ತಯಾರಿ ಮಾಡ್ಕೊತೀನಿ. ಇದಕ್ಕೆ 1-2 ಬಟೂರ ಅಥವಾ ಪೂರಿ ಮಾಡಿಕೊಂಡು ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ. ಮಸಾಲ ರೆಡಿಯಾಗಿದೆ. ಅದು ಪಂಜಾಬಿ ಸ್ಟೈಲಲ್ಲಿ ಹೇಳೋದಾದರೆ ಚೋಲೆ ಪಿಂಡಿ. ಇದು ಬಟೂರ ಮಾಡಿದ್ದೀನಿ. ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಜೀರಾ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಪ್ಲೇನ್ ರೈಸ್ ಯಾವುದಿರುತ್ತೋ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.